ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 102 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಕಾಲೇಜ್ ಎದುರುಗಡೆನೇ ನಟರಾಜ್ ಅವರಿಗೆ ದಾಸು ಚಾಕು ಚುಚ್ಚಿಬಿಡ್ತಾನೆ. ಏನಾಯಿತು ಅಂತ ಈ ಸಂಚಿಕೆಯಲ್ಲಿ ಕಂಟಿನ್ಯೂ ಆಗುತ್ತೆ, ನೋಡೋಣ. ಎಲ್ಲರೂ ಫುಲ್ ಶಾಕ್ ಆಗಿಬಿಟ್ಟಿರುತ್ತೆ. ಹೊಟ್ಟೆಗೆ ಚುಚ್ಚಿಬಿಡ್ತಾನಲ್ಲಪ್ಪ, ಚುಚ್ಚಿಬಿಟ್ಟ, ಇನ್ನೇನಾಯಿತು ಕತೆ ಅಂತ ಚಂದನಗೆ ಮತ್ತು ಡ್ರೈವರು ಎಲ್ಲರಿಗೂ ಶಾಕ್ ಆಗಿಬಿಡುತ್ತೆ. ಅದೃಷ್ಟವಶಾತ್ ಅವರು ಕೈಯಲ್ಲೇ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಕೈಗೆ ಚುಚ್ಚಕ್ಕೆ ಹೋದಾಗ ಆ ಚಾಕುನ ಕೈಯಿಂದ ಹಿಡ್ಕೊಂಡಿರ್ತಾರೆ ನಟರಾಜ್ ಅವರು. ಅದನ್ನು ಅವರು ಜೋರಾಗಿ ಹಿಡ್ಕೊಂಡಿರ್ತಾರೆ. ಇವನು ಜೋರಾಗಿ ಚುಚ್ಚಕ್ಕೆ ಹೋಗಿರ್ತಾನೆ. ಇವರಿಗೆಲ್ಲ ಹೊಟ್ಟೆಗೆ ಬಿದ್ದುಬಿಟ್ಟಿರುತ್ತೆ ಅಂತ ಅನಿಸ್ಬಿಟ್ಟಿರುತ್ತೆ. ಆವಾಗ ಜೋರಾಗಿ ಎಳಿತಾನೆ ದಾಸು. ಅಷ್ಟೊತ್ತಿಗೆ ಎಲ್ಲರೂ ಓಡಿ ಬರ್ತಾರೆ. ಇವರು ಹೆಂಗಾದರೂ ತಪ್ಪಿಸ್ಕೊಳೋಣ ಅಂತಂದು ಇವನು ಬಿಡ್ತಾನೇ ಇರಲ್ಲ ಚಾಕುನ. ಜೋರಾಗಿ ಕಾಲಿಂದ ದಾಸ್ಗೆ ಒದ್ಬಿಡ್ತಾನೆ ನಟರಾಜು. ಆವಾಗ ಎಲ್ಲರೂ ಬರೋದನ್ನು ನೋಡಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಹೇಗಾದರೂ ಮಾಡಿ ಚುಚ್ಚಿ ಇವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತಲೇ ಅಂದ್ಕೊಂಡಿರ್ತಾನೆ. ದಾಸ್ ಜೊತೆಗೆ ಬಂದಿರೋ ಒಬ್ಬನು ಫ್ರೆಂಡು, ಅವನು ಅಷ್ಟೇ ಇವ್ರಿಗೇನಾದರೂ ಮಾಡಬೇಕು ಅಂತಲೇ ಅಂದ್ಕೊಂಡಿರ್ತಾನೆ. ಬಟ್ ನಟರಾಜು ತುಂಬ ಸ್ಟ್ರಾಂಗ್ ಇರೋದ್ರಿಂದ ಇಬ್ಬರನ್ನೂ ಜೋರಾಗಿ ಒದಿತಾ ಇರ್ತಾನೆ, ತಪ್ಪಿಸ್ಕೊತಾನೆ. ಅಷ್ಟರೊಳಗೆ ಎಲ್ಲರೂ ಬಂದುಬಿಡ್ತಾರೆ. ಇನ್ನೇನು ಎಲ್ಲರೂ ಬಂದರೆ ನನ್ನನ್ನು ಹಿಡ್ದಾಕಿ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ತಪ್ಪಿಸ್ಕೊಂಡು ದಾಸು ಓಡೋಗ್ಬಿಡ್ತಾನೆ. ಇವನ ಕೈಗೆ ತುಂಬ ಬ್ಲಡ್ ಸುರಿತಾ ಇರುತ್ತೆ. ಬನ್ನಿ ಅಂಕಲ್, ಬೇಗ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕರ್ಕೊಂಡೋಗ್ತಾಳೆ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಮ್ಮ ಹಾಸ್ಪಿಟ್ಲಿಗೆ ಹೋಗೋದು, ಬೇಡ ಬಿಡು, ನಾನೇ ಸರಿ ಮಾಡ್ಕೊತೀನಿ, ಒಂದು ಬಟ್ಟೆ ಕಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಎಲ್ಲರೂ ಜನ ಫುಲ್ ಬಂದುಬಿಡ್ತಾರೆ ಕಾಲೇಜಲ್ಲಿ. ಅವ್ರು ಯಾರನ್ನೂ ನೋಡೋದೇ ಇಲ್ಲ. ಇವಳಿಗೆ ತುಂಬ ಗಾಬರಿ ಆಗಿಬಿಡುತ್ತೆ. ಮೊದಲು ನಡೀರಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ಬಿಡ್ತಾಳೆ. ನೋಡಿ ಅಂಕಲ್, ಎಷ್ಟೊಂದು ಬ್ಲಡ್ ಹೋಗ್ತಾ ಇದೆ, ಒಂದು ಬಟ್ಟೆ ಕಟ್ತೀನಿ ರೀ, ಕರ್ಚಿಪ್ ಕಟ್ಬಿಡ್ತಾಳೆ. ಏನಮ್ಮ ನಿಮ್ಮ ಅಣ್ಣ ಹಿಂಗಾಡ್ತಾನೆ ಅಂತ ಹೇಳ್ತಾರೆ. ನೀನು ಎಷ್ಟು ಒಳ್ಳೆ ತಂಗಿ ಸಿಕ್ಕಿದ್ರೂ ಅವಳನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗ್ತಾಯಿಲ್ಲ. ನನ್ನಂಥ ತಂಗಿ ಸಿಕ್ಕಿದ್ರೆ ಆಯಿತು, ಇನ್ನು ಅವನು ಅಷ್ಟೇ ನನ್ನ ಕೈಗೆ ಸಿಗಲಿ, ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅವನಿಗೆ ಅಂತ ಹೇಳ್ತಾರೆ. ಅಷ್ಟರೊಳಗೆ ಚಂದನ ಡ್ರೈವರನ್ನ ಬೇಗ ಕಾರ್ ಓಡಿಸಿ, ತುಂಬ ಬ್ಲಡ್ ಹೋಗ್ತಾ ಇದೆ ಅಂತಾಳೆ. ಒಂದು ಹಾಸ್ಪಿಟ್ಲ್ ಹತ್ತಿರ ಇರೋದೇ ಹುಡ್ಕೊಂಡು ಬರ್ತಾರೆ. ಅಲ್ಲಿ ಡಾಕ್ಟ್ರ್ ಸಿಗ್ತಾರೆ. ಏನಾಯಿತು ಅಂತ ಕೇಳ್ತಾರೆ. ಇವಳು ಅಲ್ಲಿ ನಡೆದಿರೋದನ್ನು ಹೇಳಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಸುಮ್ಮನಿರಮ್ಮ, ಏನೂ ಇಲ್ಲ ಸರ್, ನಾನೇನೋ ಕಟ್ ಮಾಡೋಕ್ಕೆ ಹೋಗಿದ್ದೆ, ಚಾಕು ತಗಲಿ ಇಷ್ಟೊಂದು ಗಾಯ ಆಗೋಯ್ತು ಅಷ್ಟೇ, ಏನೋ ಚಿಕ್ಕ ಗಾಯ, ನಾನೇ ಒಂದು ಸ್ವಲ್ಪ ಅರಿಶಿನ ಹಚ್ಕೊಂಡು ವಾಸಿ ಆಗುತ್ತೆ ಬಿಡಿ ಸರ್, ಇದಕ್ಕೆಲ್ಲ ಏನೂ ಆಗಲ್ಲ ಅಂದರೂ ಹೆದ್ರುಕೊಂಡು ಕರ್ಕೊಂಬಂದ್ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ಡಾಕ್ಟ್ರ್ ಹೇಳ್ತಾರೆ, ಚಿಕ್ಕ ಗಾಯ ಅಂತ ಅನ್ಬಾರ್ದು, ನೋಡ್ತೀನಿ ಕೊಡಿಲಿ ಅಂತ ಅಂದಾಗ, ತುಂಬ ಡೀಪಾಗಿ ಕಟ್ಟಾದಂಗಿದೆ, ಟ್ರೀಟ್ಮೆಂಟ್ ಮಾಡ್ತೀನಿ ಬನ್ನಿ ಅಂತ, ಒಳಗಡೆ ಬನ್ನಿ, ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಇವರು ಏನೋ ಸ್ಟಿಚ್ ಅಂತ ಇದ್ದಾರೆ, ಈ ಥರ ವರ್ಡ್ ಎಲ್ಲೂ ಕೇಳಿಸ್ಕೊಂಡೇ ಇಲ್ಲಮ್ಮ, ಕಿಡ್ನಿ ತಕ್ಕೊಂಬಿಡ್ತಾರೆ ಏನೋ ಹಂಗೆ ಅಂತ ಹೆದರಿ ಹೇಳ್ತಾರೆ ನಟರಾಜ್ ಅವರು. ಇಲ್ಲ ಹೋಗಿ ಅಂಕಲ್ ಅಂತ ಹೇಳಿ ಕಳಿಸ್ತಾಳೆ. ಡ್ರೈವರನ್ನು ನೀವು ಜೊತೆಗೆ ಹೋಗಿ ಅಂತ ಕಳಿಸ್ತಾಳೆ. ಅಲ್ಲಿ ಒಬ್ಬಳು ನರ್ಸು ರಿಸೆಪ್ಷನಿಸ್ಟ್ ಇರ್ತಾರೆ. ಅವರು ಕರೀತಾರೆ ಚಂದನನ್ನ. ಇನ್ಫಾರ್ಮೇಷನ್ ಕೊಡಿ ಪೇಷಂಟು ಅಂದ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊತಾರೆ, ಏಜು ಮತ್ತು ಅವ್ರೇನಾಗಬೇಕು ನಿಮಗೆ ಅಂತ ಅಂದಾಗ ಇವಳು ಯೋಚನೆ ಮಾಡಿ ಅವರು ನಮ್ಮ ಮಾವ ಆಗಬೇಕು ಅಂತ ಹೇಳ್ತಾಳೆ. ಅವರೆಲ್ಲ ಡೀಟೇಲ್ಸ್ ಬರ್ಕೋತಾರೆ. ಡ್ರೆಸ್ಸಿಂಗ್ ಎಲ್ಲ ಮಾಡಿ ಡಾಕ್ಟ್ರು ಹೊರಗಡೆ ಬರ್ತಾರೆ ರಿಸೆಪ್ಷನ್ ಹತ್ರ. ಚಂದನಾಗೆ ಹೇಳ್ತಾರೆ, ನೋಡಮ್ಮ ಇದೆಲ್ಲ ಬರೆದು ಕೊಟ್ಟಿದ್ದೀನಿ, ಗಾಯ ವಾಸಿ ಆಗೋದಕ್ಕೆ ಈ ಟ್ಯಾಬ್ಲೆಟ್ಸ್ ಎಲ್ಲ ಕೊಡು, 1 ವೀಕು ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಚಿಕ್ಕ ಗಾಯ ಅಂತ ನೆಗ್ಲೆಕ್ಟ್ ಮಾಡಬಾರ್ದು, ಒಂದು ಸ್ವಲ್ಪ ನರಕ್ಕೆ ಏನಾದರೂ ಬಡಿದ್ರೆ ಇನ್ಫೆಕ್ಷನ್ ಆಗಿಬಿಡುತ್ತೆ, ಒಂದೋಗಿ ಇನ್ನೊಂದು ಆಗ್ಬಿಡುತ್ತೆ, ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಆಯಿತು ಸರ್, ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಹೊರಡ್ತಾರೆ. ಇನ್ನೇನು ಬೆಂಗಳೂರು ಕಡೆ ಹೊರಡ್ತಾರೆ. ಡ್ರೈವರನ್ನು ಓಡಿಸ್ತಾ ಇರ್ತಾನೆ. ಒಂದು ಹಾಡು ಹಾಕು ಅಂತ ಇರ್ತಾರೆ.
ಯಾವುದ್ಯಾವುದೋ ಹಾಕ್ತೀಯಪ್ಪ, ಅದನ್ನೆಲ್ಲ ಕಿವಿಯಿಂದ ಕೇಳಿಸ್ಕೊಳಕ್ಕೆ ಆಗೋದಿಲ್ಲ, ಚೆನ್ನಾಗಿರೋ ಅಣ್ಣವ್ರದ್ದು ಸಾಂಗ್ ಹಾಕು ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಹತ್ರ ಮೊಬೈಲಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ ಇದೆ, ಇರಿ ಅಂಕಲ್ ನಾನು ಬ್ಲೂಟೂತ್ ಆನ್ ಮಾಡಿ ಹಾಕ್ತೀನಿ ಅಂತ ಅಂದಾಗ ಒಳ್ಳೊಳ್ಳೆ ಸಾಂಗ್ ಹಾಕ್ತಾಳೆ ಅಣ್ಣ ಅವ್ರದ್ದು. ಇವರು ಕೇಳಿ ಸಾಂಗ್ ಅಂದರೆ ಹಿಂಗಿರ್ಬೇಕಪ್ಪ ಹಾಡುಗಳು ಅಂದರೆ ಅಂತ ಹೇಳ್ತಾರೆ. ಆವಾಗಲೇ ಅಷ್ಟರೊಳಗೆ ಡ್ರೈವರು ಹೆಂಗೆ ಬೇಕಂಗೆ ಓಡಿಸ್ತಾ ಇರ್ತಾರೆ. ನಿದ್ದೆ ಬಂದಿರುತ್ತೆ ಅನಿಸುತ್ತೆ, ಯಾಕೋ ಹೆಂಗೆಂಗೋ ಓಡಿಸ್ತಾ ಇದೆಯಾ, ಈ ಕಡೆ ಬಾ ನಾನು ಓಡಿಸ್ತೀನಿ ಅಂತ ಹೇಳ್ತಾರೆ. ಮೊದಲು ಸೈಡಿಗೆ ಹಾಕೋ ಕಾರ್ನ ಅಂತ ಅಂದಾಗ, ಇಲ್ಲ ಬಿಡೋಣ ಒಂದು ಟೀ ಕುಡಿದ್ರೆ ಸರಿ ಹೋಗುತ್ತೆ, ಟೀ ಕುಡ್ಕೊಂಬ ಹೋಗು ಅಂತ ಕಳಿಸ್ತಾರೆ. ಅಷ್ಟರೊಳಗೆ ಚಂದನಾಗಿ ಹೇಳ್ತಾರೆ, ಹೋಗಮ್ಮ ನೀನು ವಾಶ್ರೂಮ್ಗೆ ಏನಾದರೂ ಹೋಗ್ತೀಯಾ ಹೋಗು ಅಂತ ಹೇಳ್ತಾರೆ. ಇಲ್ಲ ಅಂಕಲ್ ನಾನು ಹೋಗಲ್ಲ ಅಂತ ಹೇಳ್ತಾಳೆ. ಇನ್ನೊಂದು ವಿಷಯ ಕೇಳಬೇಕಿತ್ತು ಅಂತ ಹೇಳ್ತಾಳೆ. ಕೇಳಮ್ಮ, ಅದಕ್ಕೆ ಯಾಕೆ ಸಂಕೋಚ ಪಡ್ತೀಯಾ, ಕೇಳು ಅಂತ ಹೇಳ್ತಾರೆ. ಊರವರೆಲ್ಲ ಮಾತಾಡ್ಕೋತಾರೆ, ನಿಮ್ಮ ಹೆಂಡ್ತಿನ ನೀವೇ ಕೊಲೆ ಮಾಡಿದ್ದು ಅಂತ ಹೇಳಿದರು ಅಂತ. ಅದಕ್ಕೆ ಇವನು ತುಂಬ ಸಿಟ್ಟಲ್ಲಿ ಹೌದಮ್ಮ ಅಂತ ಹೇಳ್ತಾನೆ. ನೀವೇ ಕೇಳು ಅಂದ್ರಲ್ಲ ಅದಕ್ಕೆ ಕೇಳಿದೆ ಅಂಕಲ್ ಅಂತ ಹೇಳ್ತಾಳೆ. ಹೌದು, ನನ್ನ ತಂಟೆಗೆ ಯಾರೇ ಬಂದ್ರೂ, ನಾನು ನಮ್ಮನೆ ವಿಷಯಕ್ಕೆ ನನ್ನ ತಂಟೆಗೆ ಅಡ್ಡ ಯಾರಾದರೂ ಬಂದ್ರೂ ಅವ್ರನ್ನ ಹೀಗೆ ಸಾಯಿಸ್ಬಿಡ್ತೀನಿ ಅಂತ, ಒಂದು ಗತಿ ಕಾಣಿಸ್ಬಿಡ್ತೀನಿ ಅಂತ ಜೋರಾಗಿ ಸಿಟ್ಟಲ್ಲಿ ರ್ಯಾಶಾಗಿ ಹೇಳ್ತಾರೆ. ಇವಳು ಹೆದರ್ಕೊಂಡ್ಬಿಡ್ತಾಳೆ, ಅಪ್ಪ ಏನು ಕೇಳಿದೆ ನಾನು ಅಂತ. ಇನ್ನೇನು ಹತ್ರ ಬೆಂಗಳೂರು ಬಂದೇ ಬಿಡ್ತು, ಇವ್ರ ಮನೆ ಬರ್ತಾ ಇರುತ್ತೆ. ಅಷ್ಟರೊಳಗೆ ಇನ್ನೊಂದು ಸೀನ್ ತೋರಿಸ್ತಾರೆ ಗಂಧದ ಗುಡಿಯಲ್ಲಿ. ಇವರ ಅಣ್ಣ ತಮ್ಮ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಹರಿ. ಇವನ ಕಂಟಿ ಅಲ್ಲಿ ಮಂಚದ ಮೇಲೆ ಕೂತ್ಕೊಂಡಿರ್ತಾನೆ. ಇವನು ತುಂಬ ಟೆನ್ಷನ್ ಆಗಿರ್ತಾನೆ. ಎಷ್ಟು ಕಾಲ್ ಮಾಡಿದ್ರೂ ರಿಸೀವೇ ರಿಸೀವ್ ಮಾಡ್ತಾ ಇಲ್ಲ. ಇವಾಗ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿದೆ, ಅಟ್ಲೀಸ್ಟ್ ಒಂದು ಕಾಲ್ ಮಾಡಿ ಹೇಳೋಕ್ಕಾಗೋದಿಲ್ವಾ ಇವ್ರಿಗೆ ಅಂತ ಬಡ್ಕೊತಾ ಇರ್ತಾನೆ. ಅಷ್ಟರೊಳಗೆ ಕಂಟಿ ಬೈತಾನೆ, ಸ್ವಿಚ್ ಆಫ್ ಆದರೆ ಹೆಂಗೋ ಮಾಡೋದು ಅಂತ. ಹೇಗೋ ಒಂದು ಮಾಡಬೇಕಪ್ಪ ಬೇರೆಯವ್ರ ಕಾಲಿಂದ ಅಂತ ಹೇಳ್ತಾನೆ. ಅದಕ್ಕೆ ಅಷ್ಟರೊಳಗೆ ಮುತ್ತುರಾಜ್ ಬಂದು, ಯಾಕೋ ಟೆನ್ಷನ್ ಮಾಡ್ಕೊತೀಯ, ಸ್ವಲ್ಪ ಕೂಲಾಗಿರೋ ಬರ್ತಾರೆ ಅಂತ ಹೇಳ್ತಾನೆ. ಇವಂದು ಸುಳ್ಳು ಮ್ಯಾರೇಜ್ ಅಲ್ಲ ಅಣ್ಣ, ಅದಕ್ಕೆ ಟೆನ್ಷನ್ ಮಾಡ್ತಾ ಇದ್ದಾನೆ. ಕಂಟಿ ಹೇಳ್ತಾನೆ, ಎಲ್ಲಿ ಅದಕ್ಕೆ ಬರೋದಿಲ್ವೋ ಏನೋ ಅಂತ ಇವನಿಗೆ ತುಂಬ ಟೆನ್ಷನ್ ಆಗಿಬಿಟ್ಟಿದೆ ಅಣ್ಣ ಅಂತ ಹೇಳ್ತಾನೆ. ಅದಕ್ಕೆ ಹರಿ ತುಂಬ ಸಿಟ್ಟಾಗಿ ಅಯ್ಯೋ ನಿನ್ನ ಅಂತ ಬೈತಾನೆ. ಅವ್ರು ಇರೋವರೆಗೂ ನನ್ನ ಜವಾಬ್ದಾರಿ ಕಣೋ, ಅವ್ರು ಆಮೇಲೆ ಬೇಕಿದ್ರೆ ಹೋಗಲಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕಾರ್ ಬಂದಿದ್ದು ಸೌಂಡ್ ಕೇಳಿಸುತ್ತೆ. ಹಾರ್ನ್ ಹಾಕ್ಕೊಂಡು ಎಲ್ಲರೂ ಇಳಿತಾರೆ. ಹರಿ ಓಡಿ ಬರ್ತಾನೆ, ಬಗ್ಗಿ ನೋಡ್ತಾನೆ ಚಂದನ ಅವ್ರು ಬಂದಿದ್ದಾರೋ ಇಲ್ಲೋ ಅಂತ ಟೆನ್ಷನ್ ಆಗಿ. ಅಷ್ಟರೊಳಗೆ ಚಂದನ ಇಳಿದ್ಬಿಟ್ಟು ಅವ್ರ ಮಾವನ್ನ ಕರ್ಕೊಂಡು ಅಲ್ಲಿ ಮಂಚದ ಮೇಲೆ ಕುಂದಿರ್ಸ್ತಾಳೆ. ಏನು ಒಂದು ಕಾಲ್ ಮಾಡೋಕ್ಕಾಗಲ್ವಾ, ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಅಂತ ಅಂದಾಗ, ನೀನಾದರೂ ಕಾಲ್ ಮಾಡೋಕ್ಕಾಗಲ್ವೇನೋ ಅಂತ ಡ್ರೈವರ್ ಅಣ್ಣಗೆ ಬೈತಾನೆ ಹರಿ. ಅಲ್ಲಿ ಒಂದು ಇದು ಆಯಿತು ಗೊತ್ತಾ, ಎಲ್ಲಾದರೂ ಕಾರ್ ಗುದ್ದಿದೆಯಾ ಹೆಂಗೆ ಅಂತ, ಈ ವಯ್ಯ ಏನಾದರೂ ಕುಡ್ಕೊಂಡು ಬಿದ್ದಿದ್ನ ಹೆಂಗೆ, ಯಾಕೆ ಲೇಟ್ ಆಯಿತು ಅಂತ ಕೇಳ್ತಾನೆ. ಅವರಪ್ಪ ಹೌದೌದು ನೀನೇನು ಕೊಟ್ಟಿದ್ದೆ ನೋಡು ದುಡ್ಡು ಕುಡ್ಕೊಂಬರೋಕ್ಕೆ ಅಂತ ಜೋರಾಗಿ ಹಿಂಗೆ ಕೈ ಎತ್ತಾರೆ. ಅಷ್ಟರೊಳಗೆ ಅಬ್ಸರ್ವ್ ಮಾಡ್ತಾರೆ ಮುತ್ತುರಾಜು. ಯಾಕಪ್ಪ ಏನಾಯಿತು ಅಂತ ಗಾಬರಿಯಿಂದ ಕೈ ನೋಡಿ ಬಂದು ಪಕ್ಕದಲ್ಲಿ ಕೂತ್ಕೋತಾರೆ. ಏನಾಯಿತು ಅಂತ ಅಂದಾಗ ಡ್ರೈವರ್ ಅಣ್ಣ ಹೇಳ್ತಾರೆ, ನೀನಾದರೂ ಹೇಳೋ ಅಂತ ಅಂದಾಗ, ಅಲ್ಲಿ ನಿಮ್ಮ ಚಂದನ ಅವರು ಅಣ್ಣ ಬಂದಿದ್ದರು, ಈ ಥರ ಆಯಿತು ಅಂತ ಹೇಳ್ತಾನೆ. ಮುತ್ತುರಾಜ್ ಅಷ್ಟರೊಳಗೆ ಹೇಳ್ತಾರೆ, ಏನಾಯ್ತಮ್ಮ ನಿಮ್ಮ ಅಣ್ಣ ಸಿಕ್ಕಿದ್ರಾ, ಏನಾಯಿತು, ಕಾಲೇಜಲ್ಲೇ ಯಾಕೆ ಸಿಕ್ಕಿದ್ರು ಅವರು ಅಂತ ಅಂತಾನೆ. ಹರಿ ಅದಕ್ಕೆ ಏನು ನಿಮ್ಮ ಅಣ್ಣ ದೊಡ್ಡ ಡಾನ್ ಅಂದ್ಕೊಂಡ್ಬಿಟ್ಟಿದ್ದೇನಾ ಹೇಗೆ ಅಂತ ಸಿಟ್ಟಲ್ಲಿ ಬೈತಾನೆ. ಇರೋ ಅಂತ ಹೇಳ್ತಾರೆ ಮುತ್ತುರಾಜು. ಅದಕ್ಕೆ ಹೌದಣ್ಣ, ಏನಾದರೂ ಆದರೆ ಹೆಚ್ಚು ಕಮ್ಮಿ ಇವರು ಎಷ್ಟು ದಿನ ಇಲ್ಲಿ ಇರ್ತಾರೋ ಅಲ್ಲಿವರೆಗೂ ನನ್ನ ಜವಾಬ್ದಾರಿ ಅಂತ ಹೇಳ್ತಾನೆ ಹರಿ. ಅದಕ್ಕೆ ಇವಳಿಗೆ ಶಾಕಾಗಿ ಹಿಂಗೆ ನೋಡ್ತಾಳೆ ಹರಿನ. ಇರೋ ಅಣ್ಣ ಅಂತ ಹೇಳಿ, ಅದಕ್ಕೆ ನೀವು ಹೇಳಿ ಏನಾಯಿತು ಅಂತ ಕೇಳ್ತಾನೆ ಮಯೂರ. ಅದಕ್ಕೆ ಅವಳೆಲ್ಲ ಡೀಟೇಲಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಿಂಗಾಯಿತು, ನಾನು ಕಾಲೇಜಲ್ಲಿ ಹೋಗಿದ್ದಾಗ ಅವರು ಹೆಂಗೋ ತಿಳ್ಕೊಂಡು ಅಲ್ಲಿಗೆ ಬಂದುಬಿಟ್ಟು ನಿನ್ನ ಸರ್ಟಿಫಿಕೇಟ್ ಹೆಂಗೆ ತೊಗೊತೀಯ, ನಾನು ನೋಡ್ತೀನಿ ಅಂತ ಹಾಗೆ ಹೀಗೆ ಜಗಳ ಮಾಡೋಕ್ಕೆ ಬಂದಿದ್ರು ಅಂತ ಹೇಳಬೇಕು ಅನ್ನೋಷ್ಟರಲ್ಲಿ ಹರಿ ಡ್ರೈವರ್ನ ಕಳಿಸ್ಬಿಡ್ತಾನೆ. ನೀವು ಹೋಗು, ನಾಳೆ ನಿನಗೆ ದುಡ್ಡನ್ನ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಕಳಿಸ್ತಾನೆ. ಈ ಕಡೆ ಹೇಳಮ್ಮ ನೀನು ಚಂದನ ಏನಾಯಿತು ಅಂತ ಅಂದಾಗ ಹೇಳ್ತಾಳೆ ಅವಳೆಲ್ಲ ಹೀಗೀಗಾಯಿತು ಅಂತಂದು. ಆಯಿತು ಬಿಡು, ಇಲ್ಲಿಗೆ ನಿಲ್ಲಿಸ್ರಿ ಸಾಕು ಇನ್ನು ಅಂತ ನಟರಾಜ್ ಅವರು ಹೇಳ್ತಾರೆ. ಪದೇ ನೋವಾಯ್ತಾ ಅಂತ ಕೇಳಬೇಡಿ.
ಕೇಳಬೇಡಿ, ನೀವು ಕೇಳೋದಕ್ಕೆ ನನಗೆ ನುಯ್ತಾ ಇರೋದು, ಅವ್ನು ಚುಚ್ಚಿದ ಅಂತ ಹೇಳ್ತಾರೆ. ಆಯ್ತಿನ್ನ ಎಲ್ಲರೂ ಒಳಗೋಗಿ ಅಂತ ಎಲ್ಲರೂ ಒಳಗಡೆ ಕಳಿಸ್ತಾರೆ. ಕಡೆ ಅವನು ನನಗೆ ಸಿಗಲಿ, ನೆಕ್ಸ್ಟ್ ಟೈಮ್ ಅವನಿಗೊಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಾರೆ. ಈ ಕಡೆ ರಾತ್ರಿ ಆಗಿರುತ್ತಲ್ಲ, ಅಡುಗೆ ಪ್ರಿಪೇರ್ ಮಾಡ್ತಾ ಇರ್ತಾನೆ ಮುತ್ತುರಾಜು. ಈ ಕಡೆ ಚಂದನ ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೋತಾಳೆ ಹಾಲಲ್ಲಿ. ಇವ್ರು ಮೂವರು ಅಣ್ಣ ತಮ್ಮಂದರು ಕೂತ್ಕೊಂಡಿರ್ತಾರೆ. ಇವರಪ್ಪ ಹಾಡು ಹೇಳೋದು ಕೇಳಿಸ್ತಾ ಇರುತ್ತೆ, ನಗು ನಗುತ್ತಾ ನಲಿ ಅಂತ ಅಣ್ಣವ್ರದ್ದು ಹೇಳ್ತಾ ಇರಬೇಕಾದ್ರೆ ಈ ವಯ್ಯಂಗೆ ಏನೇ ಆದ್ರೂ ಹಾಡು ಹೇಳೋದು ನಿಲ್ಲಿಸಲ್ಲ ನೋಡು, ಎಷ್ಟು ಗಟ್ಟಿ ಜನ್ಮ ಇವನು ಅಂತ ಹರಿ ಹೇಳಿದಾಗ ಎಷ್ಟು ಪವರ್ ಇದೆ ನೋಡು ಅಂತಂದಾಗ ಅದಕ್ಕೆ ಕಂಠಿ ಹೇಳ್ತಾನೆ, ಅವನಿಗಲ್ಲೋ ಪವರು, ಅಣ್ಣವ್ರ ಸಾಂಗಿಗೆ ಪವರ್ ಇರೋದು ಅಂತ ಕಂಠಿ ಉಡಾಫೆ ಮಾಡ್ತಾನೆ. ಅಷ್ಟರೊಳಗೆ ಇವಳು ಬಂದು ಒಂದು ಮ್ಯಾಟ್ರಿಮೋನಿಯಲ್ಲೆಲ್ಲ ಹಾಕಿದ್ವಲ್ಲ, ಒಬ್ಬರು ಫೋಟೋ ಕಳಿಸಿದ್ದಾರೆ ನೋಡಿ ಅಂತ ಎಲ್ರಿಗೂ ತೋರಿಸ್ತಾಳೆ. ಎಲ್ಲರೂ ನೋಡಿ ತುಂಬ ಚೆನ್ನಾಗಿದ್ದಾಳೆ, ಅಣ್ಣಂಗೆ ತುಂಬ ಸೂಟ್ ಆಗ್ತಾಳೆ ಅಂತ ಎಲ್ಲರೂ ಒಬ್ರಿಗೊಬ್ರು ನೋಡಿಕೊಂಡು ಮಾತಾಡ್ಕೋತಾರೆ. ಈ ಕಡೆ ಮುತ್ತುರಾಜು ಅಡುಗೆ ಮಾಡ್ತಾ ಇರ್ತಾನಲ್ಲ, ಆವಾಗ ನೆನೆಸ್ಕೊತಾನೆ ಭಾರತಿನ, ಏನೇನಾಯಿತು ಹಿಂದೆ ನಡೆದಿರೋ ಎಲ್ಲ ಮೆಮೊರೀಸನ್ನು ನೆನೆಸ್ಕೊಂಡು ಬೇಜಾರಾಗಿ ಅಡುಗೆ ಮಾಡ್ತಾ ಇರ್ತಾನೆ. ಆ್ಯಕ್ಚುಲಿ ಅವನಿಗೆ ಭಾರತಿ ಅಂದರೆ ತುಂಬ ಇಷ್ಟ ಇರುತ್ತೆ. ಇವರೆಲ್ಲರೂ ಮೆತ್ತಗೆ ಮಾತಾಡ್ತಾ ಇರ್ತಾರೆ, ಅವನಿಗೆಲ್ಲಿ ಕೇಳಿಸ್ಬಿಡುತ್ತೆ ಅಂತ. ಚಂದನ ಹೇಳ್ತಾಳೆ, ಆದರೂ ಭಾರತಿ ಅಂದರೆ ಇಷ್ಟ ಅಂತ ಅನಿಸುತ್ತೆ ನಿಮ್ಮ ಅಣ್ಣಂಗೆ ಅಂತ ಅಂದಾಗ ಕಂಠಿ ಹೇಳ್ತಾನೆ, ಅಯ್ಯೋ ಅವ್ರಿಗೂ ನಮಗೂ ಬರಲ್ಲ, ಅವ್ರ ಮುಂದೆನೇ ನಾವು ನಮ್ಮ ಅಣ್ಣಂಗೆ ಮದುವೆ ಮಾಡಿ ತೋರಿಸ್ಬೇಕು, ಅವಾಗೇ ಗೊತ್ತಾಗೋದು ಅವರಿಗೆ ನಮ್ಮದು ಇದು ವ್ಯಾಲ್ಯೂ ಅಂತ ಕಂಠಿ ಹೇಳ್ತಾನೆ. ಹೌದೌದು, ಅಣ್ಣಂಗೆ ಬೇಗ ಮದುವೆ ಮಾಡಿಬಿಡೋಣ ಅಂತ ಎಲ್ಲರೂ ಮಾತಾಡ್ಕೋತಾರೆ. ಈ ಕಡೆ ನೈಟ್ ಆಗಿರುತ್ತಲ್ಲ, ಎಲ್ಲರೂ ಊಟ ಮಾಡಿ ಮುಗಿಸ್ತಾರೆ. ನಟರಾಜ್ ಅವರು ಕೂತ್ಕೊಂಡಿರ್ತಾರೆ. ಮೊದಲು ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತ ಚಂದನ ಬಂದು ಕೊಡ್ತಾಳೆ. ಅಯ್ಯೋ ಅದೆಲ್ಲ ಯಾಕಮ್ಮ, ನಾನು ಯಾವತ್ತೂ ತೊಗೊಂಡಿಲ್ಲ, ನಾನು ಪವರ್ ಬಾಡಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ನೀವು ಹೆಂಗಾದರೂ ಹೇಳಿ, ನಾನು ಮಾತ್ರೆ ಕೊಟ್ಟೇ ಕೊಡ್ತೀನಿ, ನೀವು ಮೊದಲು ತೊಗೊಳ್ಳಿ ಅಂತ ಅಂದಾಗ ಇಸ್ಕೊಂಡು ಕಚ್ಚ ಕಚ್ಚ ಕಡಿದು ತಿಂತಾ ಇರ್ತಾರೆ. ಅಯ್ಯೋ ಹಂಗಲ್ಲ, ಅದು ನುಂಗ್ಬಿಟ್ಟು ನೀರು ಕುಡಿಬೇಕು ಅಷ್ಟೇ ಅಂತ ಅಂದಾಗ ಇವರು ಏನಮ್ಮ ಇದು ಇಷ್ಟು ಕೈ ಇದೆ ಅಂತ ಹೇಳ್ತಾರೆ. ಅದಕ್ಕೆ ತೊಗೊಳ್ಳಿ ನೀರು ಕುಡೀರಿ ಅಂತ ಕೊಡ್ತಾಳೆ. ಅವ್ರು ನೀರು ಕುಡಿದು ಆಯಿತು ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ. ಈ ಕಡೆ ಮುತ್ತುರಾಜ್ ಬಂದು ನೋಡ್ತಾ ಇರ್ತಾರೆ. ಖುಷಿ ಆಗುತ್ತೆ, ನಮ್ಮಪ್ಪನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ ಅಂತ ಖುಷಿಯಾಗಿ ಹಾಗೆ ಸುಮ್ಮನೆ ಹೊರಟೋಗ್ತಾನೆ ಒಳಗಡೆ. ಇವಳು ಇನ್ನು ಆಯ್ತಲ್ಲ ಟ್ಯಾಬ್ಲೆಟ್ಸ್ ಕೊಡೋದು ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ರೂಮಲ್ಲಿ ಒಳಗಡೆ ಹೋಗಿದ ತಕ್ಷಣವೇ ಮಲ್ಕೊಳಕ್ಕೆ ರೆಡಿ ಆಗ್ತಾಳೆ, ಮಲ್ಕೊತಾ ಇರ್ತಾಳೆ. ಅಷ್ಟರೊಳಗೆ ಕಾಲ್ ಬರುತ್ತೆ ಅವ್ರ ಅದಕ್ಕೆದು ಏನು ಅಂತ ಕಾಲಲ್ಲಿ ಮಾತಾಡಬೇಕು ಅನ್ನೋಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.